ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಣಿ ಡೇಟು 14/12/2025 ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ. ರಿವೈಸ್ಡ್ ವಾಣಿ ಡೇಟು 18/2/2020. ವಿಶ್ವ ಪರಿವರ್ತನೆಗಾಗಿ ಶಾಂತಿಯ ಶಕ್ತಿಯನ್ನು ಪ್ರಯೋಗ ಮಾಡಿ. ಇಂದು ಬಾಪ್ದಾದರವರು ತಮ್ಮ ವಿಶ್ವ ಪರಿವರ್ತಕ ತಂದೆಯ ಆಶಾದೀಪ ಮಕ್ಕಳನ್ನು 4 ಕಡೆ ನೋಡಿ ಹರ್ಷಿತರಾಗುತ್ತಿದ್ದೇವೆ. ಬಾಪ್ದಾದರವರೊಂದಿಗೆ ಮಕ್ಕಳಿಗೆ ಅತಿ ಪ್ರೀತಿ ಇದೆ ಎಂದು ಬಾಪ್ದಾದರವರಿಗೆ ತಿಳಿದಿದೆ ಹಾಗೂ ಬಾಪ್ದಾದರವರಿಗೂ ಸಹ ಪ್ರತಿಯೊಂದು ಮಗುವಿನೊಂದಿಗೆ ಪದಮ ಗುಣಕ್ಕಿಂತಲೂ ಹೆಚ್ಚು ಪ್ರೀತಿ ಇದೆ ಹಾಗೂ ಈ ಪ್ರೀತಿ ಸದಾ ಈ ಸಂಗಮಯುಗದಲ್ಲಿ ಸಿಗಲೇಬೇಕು. ಹೇಗೆ ಸಮಯ ಸಮೀಪ ಬರುತ್ತದೆಯೋ ಅದೇ ಪ್ರಮಾಣವಾಗಿ ಪ್ರತಿಯೊಂದು ಮಗುವಿನ ಹೃದಯದಲ್ಲಿ ಈಗ ಏನಾದರೂ ಮಾಡಲೇಬೇಕು ಎಂಬ ಸಂಕಲ್ಪ, ಉಮಂಗ, ಉತ್ಸಾಹವಿದೆ ಎಂದು ಬಾಪ್ದಾದರವರು ತಿಳಿದಿದ್ದಾರೆ. ಏಕೆಂದರೆ ಇಂದಿನ 3 ಶಕ್ತಿಗಳು ಅತಿಯಾಗಿ ಏರುಪೇರಿನಲ್ಲಿ ಇರುವುದನ್ನು ನೋಡುತ್ತಿದ್ದೀರಿ. ಧರ್ಮದ ಶಕ್ತಿಯಾಗಿರಬಹುದು, ರಾಜ್ಯ ಶಕ್ತಿಯಾಗಿರಬಹುದು, ವಿಜ್ಞಾನದ ಶಕ್ತಿಯಾಗಿರಬಹುದು. ವೈಜ್ಞಾನಿಕ ಶಕ್ತಿಯು ಪ್ರಕೃತಿಯನ್ನು ಈಗ ಯಥಾರ್ಥ ರೂಪದಲ್ಲಿ ನಡೆಸಲು ಆಗುತ್ತಿಲ್ಲ. ಆಗಲೇಬೇಕೆಂದು ಹೇಳುತ್ತಾರೆ, ಏಕೆಂದರೆ ವೈಜ್ಞಾನಿಕ ಶಕ್ತಿಯು ಪ್ರಕೃತಿಯ ಮುಖಾಂತರ ಕಾರ್ಯ ಮಾಡಬೇಕು. ಅಂದಾಗ ಪ್ರಕೃತಿಯು ವಿಜ್ಞಾನದ ಸಾಧನವಾಗಿದ್ದು ಪ್ರಯತ್ನಪಟ್ಟರೂ ಈಗ ಹತೋಟಿಯಲ್ಲಿ ಇಲ್ಲ. ಇನ್ನು ಮುಂದೆ ಹೋದಂತೆ ಪ್ರಕೃತಿಯ ಆಟ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ. ಏಕೆಂದರೆ ಪ್ರಕೃತಿಯಲ್ಲಿಯೂ ಈಗ ಆದಿ ಸಮಯದ ಶಕ್ತಿ ಇಲ್ಲ. ಇಂತಹ ಸಮಯದಲ್ಲಿ ಈಗ ಯೋಚಿಸಿ, ಈಗ ಯಾವ ಶಕ್ತಿಯು ಪರಿವರ್ತನೆ ಮಾಡಲು ಸಾಧ್ಯ? ಈ ಶಾಂತಿಯ ಶಕ್ತಿ ವಿಶ್ವವನ್ನು ಪರಿವರ್ತನೆ ಮಾಡುತ್ತದೆ. 4 ಕಡೆಯ ಏರುಪೇರನ್ನು ಸಮಾಪ್ತಿ ಮಾಡುವವರು ಯಾರು? ತಿಳಿದಿದೆಯಲ್ಲವೇ? ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮರ ಹೊರತು ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ. ಅಂದ ಮೇಲೆ ನಾವೇ ಬ್ರಾಹ್ಮಣ ಆತ್ಮರೇ ಬಾಪ್ದಾದರವರ ಜೊತೆಯಲ್ಲಿಯೂ ಇದ್ದೇವೆ ಹಾಗೂ ಪರಿವರ್ತನೆಯ ಕಾರ್ಯದಲ್ಲಿ ಜೊತೆಗಾರರೂ ಆಗಿದ್ದೇವೆಂದು ತಮ್ಮೆಲ್ಲರಿಗೂ ಉಮಂಗ ಉತ್ಸಾಹವಿದೆ. ಬಾಪ್ದಾದರವರು ವಿಶೇಷವಾಗಿ ಅಮೃತ ವೇಳೆ ಜೊತೆಯಲ್ಲಿ ನಡೆಯುತ್ತಲೂ ನೋಡಿದೆವು. ಪ್ರಪಂಚದಲ್ಲಿ 3 ಶಕ್ತಿಗಳ ಏರುಪೇರು ಎಷ್ಟಿದೆಯೋ ಅಷ್ಟು ತಮ್ಮ ಶಾಂತಿ ದೇವಿಯ ಶಾಂತಿ ದೇವನ ಶಕ್ತಿಶಾಲಿ ಶಾಂತಿಯ ಶಕ್ತಿಯ ಪ್ರಯೋಗ ಎಷ್ಟಿರಬೇಕೋ ಅದಕ್ಕಿಂತಲೂ ಕಡಿಮೆ ಇದೆ. ಆದ್ದರಿಂದ ಬಾಪ್ದಾದರವರು ಈಗ ಎಲ್ಲ ಮಕ್ಕಳಿಗೂ ಇದೇ ಉಮಂಗ ತರಿಸುತ್ತಿದ್ದಾರೆ. ಸೇವೆಯ ಕ್ಷೇತ್ರದಲ್ಲಿ ಒಳ್ಳೆಯ ಧ್ವನಿಯನ್ನು ಹರಡುತ್ತಿದ್ದೀರಿ. ಅದರಲ್ಲಿ ಏರುಪೇರಿದೆ. ಆದರೆ ಶಾಂತಿಯ ಶಕ್ತಿಯ ವೈಬ್ರೇಷನ್ ಈಗ ಹರಡಬೇಕು. ಮತ್ತೆ ಕೆಮ್ಮು ಬರುತ್ತಿದೆ, ಮೈಕ್ ಸರಿಯಿಲ್ಲ. ಆದರೂ ಸಹ ಬಾಪ್ದಾದರವರು ಮಕ್ಕಳನ್ನು ಮಿಲನ ಮಾಡದೇ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಬಾಪ್ದಾದರವರು ಇದೇ ವಿಶೇಷ ಸೂಚನೆ ನೀಡುತ್ತಿದ್ದಾರೆ. ಈಗ 4 ಕಡೆ ಶಾಂತಿಯ ಶಕ್ತಿಯ ವೈಬ್ರೇಷನ್ ಹರಡಿ. ಈಗ ವಿಶೇಷ ಬ್ರಹ್ಮ ಬಾಬಾ ಹಾಗೂ ಜಗದಂಬಾರವರನ್ನು ನೋಡಿದಿರಿ. ಸ್ವಯಂ ಆದಿದೇವ ಆಗಿದ್ದರೂ ಸಹ ಶಾಂತಿಯ ಶಕ್ತಿಯ ಗುಪ್ತ ಪುರುಷಾರ್ಥವನ್ನು ಮಾಡಿದರು. ತಮ್ಮ ದಾದಿ ಕರ್ಮಾತೀತರಾಗಲು ಇದೇ ಮಾತನ್ನು ಎಷ್ಟು ಪಕ್ಕಾ ಮಾಡಿಕೊಂಡ್ರು. ಜವಾಬ್ದಾರಿ ಇದ್ದರೂ ಸೇವೆಯ ಯೋಜನೆಗಳನ್ನು ಮಾಡುತ್ತಲೂ ಕೆಮ್ಮು ಬರುತ್ತಿದೆ. ಮೈಕ್ ಎಷ್ಟೇ ಸರಿ ಇಲ್ಲದಿದ್ದರೂ ಬಾಪ್ದಾದರವರಿಗೆ ಪ್ರೀತಿ ಇದೆ. ಸೇವೆಯ ಜವಾಬ್ದಾರಿ ಎಷ್ಟೇ ದೊಡ್ಡದಾಗಿದ್ದರೂ ಶಾಂತಿಯ ಶಕ್ತಿ ಇಲ್ಲದೆ ಸೇವೆಯ ಸಫಲತೆ ಪ್ರತ್ಯಕ್ಷ ಫಲವು ಎಷ್ಟು ಬಯಸುತ್ತೀರೋ ಅಷ್ಟು ಸಿಗಲು ಸಾಧ್ಯವಿಲ್ಲ. ಏಕೆಂದರೆ ಇದರಿಂದಲೇ ತಮಗೋಸ್ಕರ ಇಡೀ ಕಲ್ಪದ ಪ್ರಾರಬ್ಧವನ್ನು ರೂಪಿಸಿಕೊಳ್ಳಲು ಅಸಾಧ್ಯ. ಇದಕ್ಕಾಗಿ ಈಗ ಪ್ರತಿಯೊಬ್ಬರೂ ಸ್ವಯಂನ ಪ್ರತಿ ಇಡೀ ಕಲ್ಪದ ರಾಜ್ಯದ ಪ್ರಾರಬ್ಧ ಹಾಗೂ ಪೂಜ್ಯದ ಪ್ರಾರಬ್ಧವನ್ನು ಜೊತೆಯಲ್ಲಿ ರೂಪಿಸಿಕೊಳ್ಳಲು ಈಗ ಸಮಯವಿದೆ. ಏಕೆಂದರೆ ಸಮಯವು ಇನ್ನೂ ನಾಜೂಕು ಆಗಿಯೇ ಆಗುತ್ತದೆ. ಇಂತಹ ಸಮಯದಲ್ಲಿ ಶಾಂತಿಯ ಶಕ್ತಿಯ ಮೂಲಕ ಟಚಿಂಗ್ ಪವರ್ ಮತ್ತು ಕ್ಯಾಚಿಂಗ್ ಪವರ್ನ ಅವಶ್ಯಕತೆ ಬಹಳ ಇದೆ.
ಈ ಸಾಧನಗಳು ಏನು ಮಾಡಲು ಆಗದೆ ಇರುವ ಸಮಯ ಬರುತ್ತದೆ. ಕೇವಲ ಆಧ್ಯಾತ್ಮಿಕ ಶಕ್ತಿ ಬಾಬ್ದಾದರವರ ಸೂಚನೆಗಳ ಟಚಿಂಗ್ ಕಾರ್ಯವನ್ನು ಮಾಡಿಸಲು ಸಾಧ್ಯವಾಗುತ್ತದೆ. ಅಂದಾಗ ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ, ಇಂತಹ ಸಮಯದಲ್ಲಿ ಮನಸ್ಸು ಮತ್ತು ಬುದ್ಧಿಯಲ್ಲಿ ಬಾಬ್ದಾದರವರ ಟಚಿಂಗ್ ಬರುತ್ತದೆಯೇ? ಇದರಲ್ಲಿ ಬಹಳ ಕಾಲದ ಅಭ್ಯಾಸವಿರಬೇಕು. ಇದರ ಸಾಧನವಾಗಿದೆ ಸದಾ ಮನಸ್ಸು ಹಾಗೂ ಬುದ್ಧಿ ಕೆಲವೊಮ್ಮೆ ಅಲ್ಲ, ಸದಾ ಕಾಲ ಸ್ವಚ್ಛ ಮತ್ತು ಸ್ಪಷ್ಟವಿರಬೇಕು. ಈಗ ರಿಹರ್ಸಲ್ ಹೆಚ್ಚುತ್ತಾ ಹೋಗುತ್ತದೆ ಹಾಗೂ ಸೆಕೆಂಡ್ನಲ್ಲಿ ರಿಯಲ್ ಆಗಿ ಬಿಡುತ್ತದೆ. ಸ್ವಲ್ಪವಾದರೂ ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ಯಾವುದೇ ಆತ್ಮನ ಪ್ರತಿ ಅಥವಾ ಯಾವುದೇ ಕಾರ್ಯದ ಪ್ರತಿ, ಯಾವುದೇ ಸಹಯೋಗಿ ಜೊತೆಗಾರರ ಪ್ರತಿ ಸ್ವಲ್ಪ ನಕಾರಾತ್ಮಕವಿದ್ದರೂ ಅದನ್ನು ಸ್ವಚ್ಛ ಮತ್ತು ಸ್ಪಷ್ಟ ಎಂದು ಹೇಳಲಾಗುವುದಿಲ್ಲ. ಆದ್ದರಿಂದ ಬಾಬ್ದಾದರವರು ಇದರ ಕಡೆ ಗಮನ ಸೆಳೆಯುತ್ತಿದ್ದಾರೆ. ಇಡೀ ದಿನದಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ, ಶಾಂತಿಯ ಶಕ್ತಿಯನ್ನು ಎಷ್ಟು ಜಮಾ ಮಾಡಿಕೊಂಡೆನು. ಸೇವೆ ಮಾಡುತ್ತಲೂ ಶಾಂತಿಯ ಶಕ್ತಿಯು ಒಂದು ವೇಳೆ ವಾಣಿಯಲ್ಲಿ ಇಲ್ಲದಿದ್ದರೆ ಪ್ರತ್ಯಕ್ಷ ಫಲವಾದ ಸಫಲತೆ ಎಷ್ಟು ಸಿಗಬೇಕು ಅಷ್ಟು ಸಿಗಲು ಸಾಧ್ಯವಿಲ್ಲ. ಪರಿಶ್ರಮ ಹೆಚ್ಚು, ಫಲ ಕಡಿಮೆ ಆಗುತ್ತದೆ. ಭಲೆ ಸೇವೆ ಮಾಡಿ, ಆದರೂ ಶಾಂತಿಯ ಶಕ್ತಿಯಿಂದ ಸಂಪನ್ನ ಸೇವೆ ಮಾಡಿ. ಇದರಲ್ಲಿ ಎಷ್ಟು ಫಲಿತಾಂಶವನ್ನು ಬಯಸುತ್ತೀರೋ ಅದಕ್ಕಿಂತಲೂ ಹೆಚ್ಚಾಗಿಯೇ ಸಿಗುತ್ತದೆ. ಮತ್ತೆ ಮತ್ತೆ ಪರಿಶೀಲಿಸಿಕೊಳ್ಳಿ. ಉಳಿದಂತೆ ಬಾಬ್ದಾದರವರಿಗೆ ದಿನ ಪ್ರತಿದಿನ ಏನೆಲ್ಲ ಎಲ್ಲೆಲ್ಲಿ ಸೇವೆ ಮಾಡುತ್ತಿದ್ದೀರೋ ಅದನ್ನು ಚೆನ್ನಾಗಿ ಮಾಡುತ್ತಿರುವುದರ ಪ್ರತಿ ಖುಷಿ ಇದೆ. ಆದರೆ ಸ್ವಯಂನ ಪ್ರತಿ ಶಾಂತಿಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುವುದರ ಬಗ್ಗೆ, ಪರಿವರ್ತನೆ ಮಾಡಿಕೊಳ್ಳುವುದರ ಬಗ್ಗೆ ಇನ್ನೂ ಗಮನವಿಡಿ. ಈಗ ಕೊನೆಗೂ ವಿಶ್ವ ಪರಿವರ್ತನೆಗೆ ನಿಮಿತ್ತರು ಯಾರಾಗುತ್ತಾರೆಂದು ಇಡೀ ಪ್ರಪಂಚವು ಹುಡುಕಾಡುತ್ತಿದೆ. ಏಕೆಂದರೆ ದಿನ ಪ್ರತಿದಿನ ದುಃಖ ಹಾಗೂ ಅಶಾಂತಿ ಹೆಚ್ಚಾಗುತ್ತಿದೆ, ಇನ್ನೂ ಹೆಚ್ಚಾಗಲೇಬೇಕು. ಅಂದಾಗ ಭಕ್ತರು ತಮ್ಮ ಇಷ್ಟ ದೇವನನ್ನು ನೆನಪು ಮಾಡುತ್ತಿದ್ದಾರೆ. ಕೆಲವರು ಅತಿಯಲ್ಲಿ ಹೋಗಿ ಬೇಸರದ ಜೀವನವನ್ನು ನಡೆಸುತ್ತಿದ್ದಾರೆ. ಧರ್ಮಗುರುಗಳು ಕಡೆ ಕಣ್ಣನ್ನು ಹಾಯಿಸುತ್ತಿದ್ದಾರೆ ಹಾಗೂ ವಿಜ್ಞಾನಿಗಳು ಸಹ ಈಗ ಹೇಗೆ ಮಾಡುವುದು, ಎಲ್ಲಿಯವರೆಗೆ ಆಗುತ್ತದೆ ಎಂದು ಯೋಚನೆ ಮಾಡುತ್ತಿದ್ದಾರೆ. ಇವರೆಲ್ಲರಿಗೂ ಉತ್ತರ ನೀಡುವರು ಯಾರು? ಪ್ರತಿಯೊಬ್ಬರ ಹೃದಯದಲ್ಲಿ ಕೊನೆಗೂ ಸ್ವರ್ಣಿಮ ಪ್ರಭಾತ ಯಾವಾಗ ಬರುತ್ತದೆ ಎಂಬ ಕೂಗು ಇದೆ. ಅಂದಾಗ ತಾವೆಲ್ಲರೂ ಅದನ್ನು ತರುವರಲ್ಲವೇ ಆಗಿದ್ದೀರಾ? ಯಾರು ನಿಮಿತ್ತರಾಗಿದ್ದೀರೆಂದು ತಿಳಿದಿದ್ದರೋ ಅವರು ಕೈ ಎತ್ತಿ. ನಿಮಿತ್ತರಾಗಿದ್ದೀರಾ? ಒಳ್ಳೆಯದು. ಇಷ್ಟೆಲ್ಲ ಮಂದಿ ನಿಮಿತ್ತರಾದಾಗ ಎಷ್ಟು ಸಮಯ ಬೇಕಾಗುತ್ತದೆ? ತಾವೆಲ್ಲರೂ ಸಹ ಖುಷಿ ಪಡುತ್ತೀರಿ ಹಾಗೂ ಬಾಬ್ದಾದರವರು ಖುಷಿ ಪಡುತ್ತಾರೆ. ಈ ಗೋಲ್ಡನ್ ಚಾನ್ಸ್ ಪ್ರತಿಯೊಬ್ಬರಿಗೂ ಗೋಲ್ಡನ್ ಪ್ರಮಾಣ ಪ್ರಾಪ್ತವಾಗುತ್ತದೆ. ಈಗ ಪರಸ್ಪರದಲ್ಲಿ ಹೇಗೆ ಸೇವೆಯ ಬಗ್ಗೆ ಮೀಟಿಂಗ್ ಮಾಡುತ್ತೀರಿ, ಸಮಸ್ಯೆಗಳನ್ನು ಪರಿಹರಿಸಲು ಮಾಡುತ್ತೀರಿ, ಅದೇ ರೀತಿ ಮೀಟಿಂಗ್ ಮಾಡಿ, ಯೋಜನೆ ಮಾಡಿ. ನೆನಪು ಮತ್ತು ಸೇವೆ. ನೆನಪಿನ ಅರ್ಥವಾಗಿದೆ ಶಾಂತಿಯ ಶಕ್ತಿ ಹಾಗೂ ಅದು ಬಹಳ ಶ್ರೇಷ್ಠ ಸ್ಥಿತಿ. ಸ್ಟಾಪ್ ಸ್ಟೇಜ್ ಅಂತೂ ಎಲ್ಲಿದ್ದಾಗ ಪ್ರಾಪ್ತವಾಗುತ್ತದೆ. ಹೇಗೆ ಯಾವುದೇ ಬಹಳ ಎತ್ತರದ ಸ್ಥಾನದಿಂದ ನೋಡಿದಾಗ ಎಲ್ಲವೂ ಸ್ಪಷ್ಟವಾಗಿಯೇ ಕಾಣುತ್ತದೆ, ಹಾಗೆ ತಮ್ಮ ಶ್ರೇಷ್ಠ ಸ್ಥಿತಿ ಎಲ್ಲದಕ್ಕಿಂತಲೂ ಮೇಲೆ ಏನಿದೆ? ಪರಮಧಾಮ. ಬಾಬ್ದಾದರವರು ತಿಳಿಸುತ್ತೇವೆ, ಸೇವೆ ಮಾಡಿ ನಂತರ ಬಂದು ಶ್ರೇಷ್ಠ ಸ್ಥಾನದಲ್ಲಿ ತಂದೆಯ ಜೊತೆಯಲ್ಲಿ ಕುಳಿತು ಬಿಡಿ. ಹೇಗೆ ಸುಸ್ತಾದಾಗ 5 ನಿಮಿಷಗಳಾದರೂ ಶಾಂತಿಯಿಂದ ಕುಳಿತುಕೊಳ್ಳುತ್ತೀರಲ್ಲವೇ, ಆಗ ಎಷ್ಟು ಅಂತರವಾಗುತ್ತದೆ. ಅದೇ ರೀತಿ ಮಧ್ಯ ಮಧ್ಯದಲ್ಲಿ ಬಂದು ತಂದೆಯ ಜೊತೆ ಕುಳಿತು ಬಿಡಿ. ಇನ್ನೊಂದು ಎತ್ತರದ ಸ್ಥಾನವಾಗಿದೆ ಸೃಷ್ಟಿ ಚಕ್ರವನ್ನು ನೋಡಿರಿ. ಸೃಷ್ಟಿ ಚಕ್ರದಲ್ಲಿ ಶ್ರೇಷ್ಠ ಸ್ಥಾನ ಯಾವುದು? ಸಂಗಮಯುಗದಲ್ಲಿ ಸಮಯದ ಮುಳ್ಳನ್ನು ಮೇಲೆ ತೋರಿಸುತ್ತೀರಿ. ಕೆಳಗೆ ಬಂದು ಸೇವೆ ಮಾಡಿ ನಂತರ ಶ್ರೇಷ್ಠ ಸ್ಥಾನದಲ್ಲಿ ಹೋಗಿ ತಲುಪಿ. ಅಂದಾಗ ಏನು ಮಾಡಬೇಕೆಂದು ತಿಳಿಯುತ್ತೆ. ಸಮಯವು ತಮ್ಮನ್ನು ಕರೆಯುತ್ತದೆಯೇ ಅಥವಾ ತಾವು ಸಮಯವನ್ನು ಸಮೀಪ ತರುತ್ತಿದ್ದೀರಾ? ರಚಯಿತ ಯಾರು? ಪರಸ್ಪರದಲ್ಲಿ ಇಂತಹ ಯೋಜನೆ ಮಾಡಿ. ಮಕ್ಕಳು ಬರಲೇಬೇಕೆಂದು ಹೇಳಿದರೆ ಬಾಬ್ದಾದರವರು ಹಾಜಿ ಎಂದು ಹೇಳಿದರು. ಹಾಗೆಯೇ ಒಬ್ಬರಿಗೊಬ್ಬರು ಮಾತುಗಳನ್ನು, ಸ್ವಭಾವವನ್ನು, ವೃತ್ತಿಯನ್ನು ತಿಳಿದು ಹಾಜಿ ಹಾಜಿ ಎಂದು ಹೇಳುವುದರಿಂದ ಸಂಘಟನೆಯ ಶಕ್ತಿಯು ಶಾಂತಿಯ ಜ್ವಾಲೆಯನ್ನು ಪ್ರಕಟಿಸುತ್ತದೆ. ಜ್ವಾಲಾಮುಖಿಯನ್ನು ನೋಡಿದಿರಲ್ಲವೇ? ಅಂದಾಗ ಈ ಸಂಘಟನೆಯ ಶಕ್ತಿಯು ಶಾಂತಿಯ ಜ್ವಾಲೆಯನ್ನು ಪ್ರಕಟಿಸುತ್ತದೆ. ಒಳ್ಳೆಯದು. ಮಹಾರಾಷ್ಟ್ರ, ಆಂಧ್ರ, ಬಾಂಬೆಯ ಸೇವಾ ಸರದಿಯಾಗಿದೆ.
ಹೆಸರೇ ಮಹಾರಾಷ್ಟ್ರವಾಗಿದೆ. ಮಹಾರಾಷ್ಟ್ರಕ್ಕೆ ವಿಶೇಷವಾಗಿ ಡ್ರಾಮಾನುಸಾರ ಗೋಲ್ಡನ್ ಗಿಫ್ಟ್ ಪ್ರಾಪ್ತವಾಗಿದೆ. ಯಾವುದು? ಬ್ರಹ್ಮ ಬಾಬಾ ಮತ್ತು ಮಮ್ಮಾರವರ ಪಾಲನೆಯು ಮಹಾರಾಷ್ಟ್ರಕ್ಕೆ ಡೈರೆಕ್ಟ್ ಆಗಿ ಸಿಕ್ಕಿದೆ. ದೆಹಲಿ ಹಾಗೂ UPಯವರಿಗೂ ಸಿಕ್ಕಿದೆ, ಆದರೆ ಮಹಾರಾಷ್ಟ್ರಕ್ಕೆ ಹೆಚ್ಚು ಸಿಕ್ಕಿದೆ. ಮಹಾರಾಷ್ಟ್ರದವರು ಮಹಾನಾಗಿಯೇ ಇದ್ದಾರೆ. ಈಗ ಏನು ಮಾಡಬೇಕು? ಮಹಾರಾಷ್ಟ್ರದವರೆಲ್ಲರೂ ಸೇರಿ ಇಂತಹ ಯೋಜನೆ, ಇಂತಹ ಮೀಟಿಂಗ್ ಮಾಡಿ ಯಾವುದರಿಂದ ಎಲ್ಲರ ಒಂದೇ ಸ್ವಭಾವ, ಒಂದೇ ಸಂಸ್ಕಾರ, ಒಂದೇ ಸೇವೆಯ ಲಕ್ಷ್ಯ, ಶಾಂತಿಯ ಶಕ್ತಿಯನ್ನು ಹರಡುವುದು ಹೇಗೆ ಎಂಬುದರ ಯೋಜನೆ ಮಾಡಿ. ಮಾಡುತ್ತೀರಲ್ಲವೇ? ಮಾಡುತ್ತೀರಾ? ಒಳ್ಳೆಯದು. ಬಾಬ್ ದಾದಾರವರಿಗೆ 1 ತಿಂಗಳ ನಂತರ ಏನು ಮಾಡುತ್ತೀರೆಂದು ರಿಪೋರ್ಟ್ ಕೊಡಿ. ತಮ್ಮೆಲ್ಲರ ಆತ್ಮಿಕ ವಾರ್ತಾಲಾಪದಿಂದ ಇನ್ನೂ ಸೇರ್ಪಡೆಯಾಗುತ್ತದೆ. ಬೇರೆ ಬೇರೆ ಝೋನ್ ಇದೆಯಲ್ಲವೇ ಅಂದಾಗ ಅವರು ಸಹ ಅಡಿಷನ್ ಮಾಡಿಕೊಳ್ಳುತ್ತಾರೆ. ಇದರಲ್ಲಿ ನೀವು ಪ್ಲ್ಯಾನ್ ಮಾಡಿ. ರತ್ನಗಳನ್ನು ಅವರು ಜೋಡಿಸುತ್ತಾರೆ. ಸಾಹಸವಿದೆಯೇ ಟೀಚರ್ಸ್? ಸಾಹಸವಿದೆಯೇ? ಮೊದಲ ಸಾಲಿನವರಿಗೆ ಸಾಹಸವಿದೆಯೇ? ಸಂಸ್ಕಾರ ಮಿಲನದ ರಾಸ್ ಯಾವ ಝೋನ್ ಮಾಡುತ್ತದೆ? ಶುಭ ವೃತ್ತಿ, ಶುಭ ದೃಷ್ಟಿ ಹಾಗೂ ಶುಭ ಕೃತಿ ಇದು ಹೇಗೆ ಆಗುತ್ತದೆ ಎನ್ನುವುದರ ಬಗ್ಗೆ ಒಂದು ಝೋನ್ನವರು ಪ್ಲ್ಯಾನ್ ಮಾಡಿ. ಇನ್ನೊಂದು ಝೋನ್? ಯಾವುದೇ ಆತ್ಮ ಸ್ವಯಂ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳಲು ಆಗದಿದ್ದರೆ ಬಯಸುತ್ತಾರೆ, ಆದರೆ ಮಾಡಿಕೊಳ್ಳಲು ಆಗುವುದಿಲ್ಲ ಅಂದಾಗ ಅವರ ಪ್ರತಿ ಯಾವ ದಯಾ ಹೃದಯ, ಕ್ಷಮೆ, ಸಹಯೋಗ, ಸ್ನೇಹವನ್ನು ನೀಡಿ ಹೇಗೆ ತಮ್ಮ ಬ್ರಾಹ್ಮಣ ಪರಿವಾರವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದು ಎಂಬುದರ ಬಗ್ಗೆ ಪ್ಲ್ಯಾನ್ ಮಾಡಿ. ಇದು ಆಗುತ್ತದೆ ಅಲ್ಲವೇ? ಆಗುತ್ತದೆಯೇ? ಮೊದಲ ಸಾಲಿನವರು ತಿಳಿಸಿ. ಆಗುತ್ತದೆಯೇ? ಆಗುತ್ತದೆ ಎಂದು ಹೇಳೋರು ಕೈ ಎತ್ತಿ. ಏಕೆಂದರೆ ಮೊದಲ ಸಾಲಿನಲ್ಲಿ ಎಲ್ಲರೂ ಮಹಾರಥಿಗಳೇ ಕುಳಿತಿದ್ದಾರೆ. ಈಗ ಬಾಬ್ದಾದರವರು ಹೆಸರು ಹೇಳುವುದಿಲ್ಲ. ಪ್ರತಿಯೊಂದು ಝೋನ್ ತಮಗೆ ಇಷ್ಟವಾದ ವಿಷಯದ ಬಗ್ಗೆ ವಾರ್ತಾಲಾಪ ಮಾಡಿ ಶಿವರಾತ್ರಿ ನಂತರ 1 ತಿಂಗಳಲ್ಲಿ ಫಲಿತಾಂಶ ತಿಳಿಸಿ. ಇನ್ನು ಮಹಾರಾಷ್ಟ್ರ ಇದೆ ಅಲ್ಲವೇ? ಹಾಗಾದರೆ ಇನ್ನೂ ಒಳ್ಳೆಯದು. ಎಲ್ಲ ಕಡೆ ವೃದ್ಧಿಯಂತೂ ಆಗುತ್ತಿದೆ. ಆದ್ದರಿಂದ ಬಾಬ್ದಾದರವರು ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಈಗ ಏನು ಮಾಡಿದ್ದೀರೋ ಅದಕ್ಕಾಗಿ ಶುಭಾಶಯಗಳು. ಆದರೆ ಈಗ ಕ್ವಾಲಿಟಿಯನ್ನು ಹೆಚ್ಚಿಸಿ. ಕ್ವಾಲಿಟಿಯ ಅರ್ಥ ಸಾಹುಕಾರರಲ್ಲ. ನೆನಪನ್ನು ನಿಯಮ ಪ್ರಮಾಣವಾಗಿ ಜೀವನದಲ್ಲಿ ಪ್ರತ್ಯಕ್ಷ ಪ್ರಮಾಣವಾಗಿ ತೋರಿಸುವುದೇ ಕ್ವಾಲಿಟಿಯ ಅರ್ಥವಾಗಿದೆ. ಬಾಕಿ ಮೈಕ್ ಹಾಗೂ ವಾರಸುದಾರರು ನಿಮಗೆ ತಿಳಿದೇ ಇದೆ. ನಿಶ್ಚಯ ಬುದ್ಧಿ ಹಾಗೂ ನಿಶ್ಚಿಂತರಾಗಿದ್ದೀರಿ. ಒಳ್ಳೆಯದು. ಡಬಲ್ ವಿದೇಶಿಯರಲ್ಲಿ ಯುಗಲ್ ಹಾಗೂ ಕುಮಾರಿಯರ ವಿಶೇಷ ರಿಟ್ರೀಟ್ ನಡೆಯಿತು. ಇವರು ಸಂಕೇತ ಬ್ಯಾಡ್ಜನ್ನು ಹಾಕಿಕೊಂಡು ಬಂದಿದ್ದಾರೆ. ಚೆನ್ನಾಗಿದೆ. ಕುಮಾರಿಯರು ಎಲ್ಲರೂ ನೋಡುವಂತೆ ಹಿಂದೆ ತಿರುಗಿ. ಒಳ್ಳೆಯದು. ಎಲ್ಲರೂ ಅದೃಷ್ಟವಂತರೇ ಆಗಿದ್ದೀರಿ. ಆದರೆ ಕುಮಾರಿಯರು ಡಬಲ್ ಅದೃಷ್ಟವಂತರು. ಏಕೆ? ಹಾಗೆ ನೋಡಿದರೆ ಕುಮಾರರು ಅದೃಷ್ಟವಂತರೇ ಆಗಿದ್ದಾರೆ. ಆದರೆ ಒಂದು ವೇಳೆ ಕುಮಾರಿ ಜೀವನದಲ್ಲಿ ಕುಮಾರಿಯರು ಅಮರರಾಗಿದ್ದಾರೆ, ಬಾಬ್ದಾದರವರ ಗುರುಭಾಯಿಯ ಸಿಂಹಾಸನವು ಲಭಿಸುತ್ತದೆ. ಹೃದಯ ಸಿಂಹಾಸನವಂತೂ ಇದ್ದೇ ಇದೆ, ಅದು ಎಲ್ಲರಿಗೂ ಇದೆ. ಆದರೆ ಗುರುವಿನ ಸಿಂಹಾಸನವು ಎಲ್ಲಿ ಕುಳಿತು ಮುರುಳಿಯನ್ನು ನುಡಿಸುತ್ತಾರೆ, ಟೀಚರ್ ಆಗಿ ಟೀಚ್ ಮಾಡಿದರೆ ಅದು ಸಿಗುತ್ತದೆ. ಆದ್ದರಿಂದ ಬಾಬ್ದಾದರವರು ಕುಮಾರಿಗಾಗಿ ತಿಳಿಸುತ್ತಾರೆ. ಕುಮಾರಿಯರೇ, ಕುಮಾರಿಯರು 21 ಪರಿವಾರವನ್ನು ಉದ್ಧಾರ ಮಾಡುವರೆಂಬ ಗಾಯನವಿದೆ. ಅಂದಾಗ ತಾವು ತಮ್ಮ 21 ಜನ್ಮವನ್ನಂತೂ ಉದ್ಧಾರ ಮಾಡಿಕೊಂಡ್ರಿ. ಆದರೆ ಯಾರಿಗಾಗಿ ನಿಮಿತ್ತರಾಗುತ್ತೀರೋ ಅವರದ್ದು 21 ಜನ್ಮಗಳ ಉದ್ಧಾರ ಮಾಡಿದಿರಿ. ಇಂತಹ ಕುಮಾರಿಯರಾಗಿದ್ದೀರಲ್ಲವೇ? ಪಕ್ಕ. ಯಾರು ಸ್ವಲ್ಪ ಸ್ವಲ್ಪ ಕಚ್ಚಾ ಆಗಿದ್ದೀರೋ ಅವರು ಕೈ ಎತ್ತಿ. ಪಕ್ಕ ಆಗಿದ್ದೀರಲ್ಲವೇ? ತಮ್ಮನ್ನು ತಾವು ನೋಡಿಕೊಳ್ಳಿ. ಪಕ್ಕ ಆಗಿದ್ದೀರಲ್ಲವೇ? ಪಕ್ಕ ಆಗಿದ್ದೀರಲ್ಲವೇ? ಮೋಹಿನಿ ಬೆಹನ್ ತಿಳಿಸಿ. ಪಕ್ಕ ಆಗಿದ್ದಾರೆಯೇ? ಕುಮಾರಿಯರ ಗ್ರೂಪ್ ಪಕ್ಕ ಆಗಿದೆಯೇ? ಇವರ ಟೀಚರ್ ಯಾರು? ಮೀರಾ ಬೆಹನ್. ಪಕ್ಕ ಆಗಿದ್ದರೆ ಚಪ್ಪಾಳೆ ತಟ್ಟಿ. ಬಾಬ್ದಾದರವರಿಗೂ ಖುಷಿ ಇದೆ. ಒಳ್ಳೆಯದು. ಇದು ಕುಮಾರಿಯರ 8ನೇ ರಿಟ್ರೀಟ್ ಆಗಿದೆ. ಇದರ ವಿಶೇಷತೆ ತನ್ನತನದ ಅನುಭವ ಮಾಡಿದರು. 30 ದೇಶಗಳಿಂದ 80 ಕುಮಾರಿಯರು ಬಂದಿದ್ದರು. ಎಲ್ಲರೂ ಬಹಳ ಚೆನ್ನಾಗಿ ಅನುಭವ ಮಾಡಿದರು. ಶುಭಾಶಯಗಳು. ಇವರಂತೂ ಕುಮಾರಿಯರಾಗಿದ್ದಾರೆ. ತಾವೆಲ್ಲರೂ ಏನಾಗಿದ್ದೀರಿ? ಇವರಂತೂ ಕುಮಾರಿಯರು. ನಾವು ಬ್ರಹ್ಮ ಕುಮಾರ
ಬ್ರಹ್ಮಕುಮಾರಿಯರು ಎಂದು ಹೇಳುತ್ತೀರಿ. ತಾವೇನು ಕಡಿಮೆ ಇಲ್ಲ. ಈ ಕುಮಾರಿಯರ ಗ್ರೂಪ್ ಎಲ್ಲ ಕಡೆಯಿಂದ ಬಂದು ಸೇರಿರುವ ಗ್ರೂಪ್ ಆಗಿದೆ ಅಂದಾಗ ಬಂದಿರುವ ಯುಗಲ್ ಗ್ರೂಪ್ನವರಿಗೆ ಯಾವ ನಶೆ ಇದೆ? ಹೆಚ್ಚಿನ ನಶೆ ತಿಳಿದಿದೆ. ಪ್ರವೃತ್ತಿಯವರು ಈ ಜ್ಞಾನವನ್ನು ಧಾರಣೆ ಮಾಡಿದ ದಿನದಿಂದ ಮೆಜಾರಿಟಿ ಜನರಲ್ಲಿ ನಾವು ಮಾಡಬಹುದೆಂಬುದು ಧೈರ್ಯ ಬಂದಿದೆ. ಬ್ರಹ್ಮಕುಮಾರಿಯರಾಗುವುದು ಎಂದರೆ ಎಲ್ಲವನ್ನು ಬಿಟ್ಟು ಬಿಡುವುದು ಎಂದು ತಿಳಿದಿದ್ದರು. ಈಗ ಬ್ರಹ್ಮಕುಮಾರಿಯರ ಆಗಿ ಪರಿವಾರ ವ್ಯವಹಾರ ಎಲ್ಲವನ್ನು ನಡೆಸಬಹುದೆಂದು ತಿಳಿಯುತ್ತಾರೆ. ಯುಗಲ್ ಗ್ರೂಪ್ನ ವಿಶೇಷತೆಯು ಇನ್ನೂ ಒಂದಿದೆ. ನಾವು ಜೊತೆಯಲ್ಲಿ ಇರುತ್ತಾ ವ್ಯವಹಾರ ಮಾಡುತ್ತಲೂ ನಮ್ಮ ಪುರುಷಾರ್ಥವು ಶ್ರೇಷ್ಠವಾಗಿದೆ, ವಿಜಯಿಯಾಗಿದ್ದೇವೆ ಎಂದು ಮಹಾತ್ಮರಿಗೂ ಚಾಲೆಂಜ್ ಮಾಡುತ್ತಾರೆ. ಅಂದಾಗ ವಿಜಯದ ಧೈರ್ಯವನ್ನು ಕೊಡುವುದು ಯುಗಲ್ಗಳ ಕಾರ್ಯವಾಗಿದೆ. ಆದ್ದರಿಂದ ಬಾಬ್ದಾದರವರು ಯುಗಲ್ ಗ್ರೂಪ್ನವರಿಗೂ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಸರಿಯಲ್ಲವೇ? ಪಕ್ಕಾ ಚಾಲೆಂಜ್ ಮಾಡುವರಲ್ಲವೇ? ಪಕ್ಕಾ ಯಾರಾದರೂ ಬಂದು CID ಕೆಲಸ ಮಾಡಿದರೆ ಮಾಡಲಿ, ಮಾಡಿ ಎಂದು ಹೇಳುವುದಕ್ಕೆ ಧೈರ್ಯವಿದೆಯೇ? ಕೈ ಎತ್ತಿ. ಒಳ್ಳೆಯದು. ಬಾಬ್ದಾದರವರು ಸದಾ ಡಬಲ್ ವಿದೇಶಿಯರನ್ನು ಸಾಹಸವಂತರೆಂದು ತಿಳಿಯುತ್ತಾರೆ. ಏಕೆ? ಬಾಬ್ದಾದರವರು ನೋಡಿದ್ದೇವೆ, ಕೆಲಸಕ್ಕೂ ಹೋಗುತ್ತಾರೆ, ಕ್ಲಾಸ್ ಮಾಡುತ್ತಾರೆ, ಆದರೆ ಆಲ್ರೌಂಡ್ ಸೇವಾ ಕೇಂದ್ರದ ಸೇವೆಯಲ್ಲಿ ಸಹಯೋಗಿ ಆಗುತ್ತಾರೆ. ಆದ್ದರಿಂದ ಬಾಬ್ದಾದರವರು ಆಲ್ರೌಂಡ್ ಗ್ರೂಪ್ ಎಂದು ಟೈಟಲ್ ಕೊಟ್ಟಿದ್ದಾರೆ. ಒಳ್ಳೆಯದು. ಹೀಗೆ ಮುಂದುವರಿಯುತ್ತಾ ಇರಿ ಹಾಗೂ ಮುಂದುವರಿಸುತ್ತಾ ಇರಿ. ಒಳ್ಳೆಯದು. ಟೀಚರ್ಸ್ಗಳೊಂದಿಗೆ ಟೀಚರ್ಸ್ ಚೆನ್ನಾಗಿದ್ದೀರಾ? ಟೀಚರ್ಸ್ ಬಹಳಷ್ಟಿದ್ದೀರಿ. ಒಳ್ಳೆಯದು. ನೋಡಿ, ತಂದೆ ಸಮಾನ ಟೈಟಲ್ ನಿಮಗೂ ಇದೆ. ತಂದೆಯು ಟೀಚರಾಗಿ ಬರುತ್ತಾರೆ ಅಂದಾಗ ಟೀಚರ್ ಎಂದರೆ ಸ್ವ ಅನುಭವದ ಆಧಾರದಿಂದ ಅನ್ಯರನ್ನು ಅನುಭವಿಗಳನ್ನಾಗಿ ಮಾಡಿ. ಅನುಭವದ ಅಧಿಕಾರ ಎಲ್ಲಗಿಂತ ಹೆಚ್ಚಾಗಿದೆ. ಒಂದು ವೇಳೆ ಒಂದೇ ಬಾರಿಯೂ ಯಾವುದೇ ಮಾತಿನ ಅನುಭವ ಮಾಡಿ ಬಿಟ್ಟರೆ ಜೀವನ ಪರ್ಯಂತ ಮರೆಯುವುದಿಲ್ಲ. ಕೇಳಿರುವ ಮಾತುಗಳು, ನೋಡಿರುವ ಮಾತುಗಳು ಮರೆತು ಹೋಗುತ್ತದೆ, ಆದರೆ ಅನುಭವ ಮಾಡಿರುವ ಮಾತುಗಳು ಎಂದೂ ಮರೆಯುವುದಿಲ್ಲ. ಟೀಚರ್ ಎಂದರೆ ಅನುಭವಿಯಾಗಿ ಅನುಭವಗಳನ್ನಾಗಿ ಮಾಡಿರಿ. ಇದೇ ಕರ್ತವ್ಯವನ್ನು ಮಾಡಿರಿ. ಒಳ್ಳೆಯದು. ಅನುಭವದಲ್ಲಿ ಏನೇ ಕಡಿಮೆ ಇದ್ದರೆ ಅದನ್ನು 1 ತಿಂಗಳಿನಲ್ಲಿ ತುಂಬಿಸಿಕೊಳ್ಳಿರಿ. ನಂತರ ಬಾಬ್ದಾದರವರು ರಿಸಲ್ಟ್ ತರಿಸುವರು. ಒಳ್ಳೆಯದು. ಈಗ 4 ಕಡೆಯ ಬಾಬ್ದಾದರವರ ಹೃದಯ ಸಿಂಹಾಸನಾಧಿಕಾರಿ ಮತ್ತು ವಿಶ್ವ ರಾಜ್ಯದ ಸಿಂಹಾಸನಾಧಿಕಾರಿ ಸದಾ ತಮ್ಮ ಶಾಂತಿಯ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಅನ್ಯರಿಗೂ ಮುಂದುವರಿಸುವ ಉಮಂಗ ಉತ್ಸಾಹ ನೀಡುವಂತಹ, ಸದಾ ಖುಷಿಯಾಗಿರುವ ಹಾಗೂ ಎಲ್ಲರಿಗೂ ಖುಷಿಯ ಉಡುಗೊರೆಯನ್ನು ನೀಡುವಂತಹ 4 ಕಡೆಯ ಬಾಬ್ದಾದರವರ ಲಕ್ಕಿ ಹಾಗೂ ಲವ್ಲಿ ಮಕ್ಕಳಿಗೆ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಆಶೀರ್ವಾದಗಳು. ನಮಸ್ತೆ. ವರದಾನ: ಎಲ್ಲ ಕಂಡೀಷನ್ ಅಂದರೆ ಪರಿಸ್ಥಿತಿಯಲ್ಲಿಯೂ ಸುರಕ್ಷಿತರಾಗಿರುವಂತಹ ಏರ್ ಕಂಡೀಷನ್ ಟಿಕೆಟ್ನ ಅಧಿಕಾರಿ ಭವ. ಯಾರು ಇಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ಸುರಕ್ಷಿತರಾಗಿರುತ್ತಾರೆ, ಏರ್ ಕಂಡೀಷನ್ ಟಿಕೆಟ್ ಅಂತಹ ಮಕ್ಕಳಿಗೆ ಸಿಗುತ್ತದೆ. ಎಂಥದೇ ಪರಿಸ್ಥಿತಿ ಬರಲಿ, ಯಾವುದೇ ಸಮಸ್ಯೆಗಳು ಬರಲಿ, ಆದರೆ ಎಲ್ಲ ಸಮಸ್ಯೆಗಳನ್ನು ಸೆಕೆಂಡ್ನಲ್ಲೇ ಪಾರಾಗುವಂತಹ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ. ಹೇಗೆ ಈ ಟಿಕೆಟಿಗಾಗಿ ಹಣವನ್ನು ಕೊಡುವಿರಿ, ಇಲ್ಲಿಯೂ ಹಾಗೆ ಸದಾ ವಿಜಯ್ ಆಗಲು ಹಣದ ಅವಶ್ಯಕತೆ ಇದೆ. ಯಾವುದರಿಂದ ಟಿಕೆಟ್ ಸಿಗುವುದು. ಈ ಹಣವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಕೇವಲ ಸದಾ ತಂದೆಯ ಜೊತೆಯಲ್ಲಿರಿ, ಆಗ ಅಗಣಿತವಾದ ಸಂಪಾದನೆ ಜಮಾ ಆಗುತ್ತಿರುತ್ತದೆ. ಸ್ಲೋಗನ್: ಎಂತಹದೇ ಪರಿಸ್ಥಿತಿ ಇರಲಿ, ಪರಿಸ್ಥಿತಿ ಹೊರಟು ಹೋಗಲಿ, ಆದರೆ ಖುಷಿ ಹೋಗದಿರಲಿ. ಅವ್ಯಕ್ತ ಸೂಚನೆ: ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ. ಹೇಗೆ ತಮ್ಮ ರಚನೆ ಆಮೆ ಸೆಕೆಂಡ್ನಲ್ಲಿ ಎಲ್ಲ ಅಂಗಗಳನ್ನು ಒಳಗಡೆ ತೆಳೆದುಕೊಳ್ಳುವುದು, ಸಂಕುಚಿತಗೊಳಿಸುವ ಶಕ್ತಿ ರಚನೆಯಲ್ಲಿಯೂ ಇದೆ. ನೀವು ಮಾಸ್ಟರ್ ರಚಯಿತ
ಸಂಕುಚಿತಗೊಳಿಸುವ ಶಕ್ತಿಯ ಆಧಾರದಿಂದ ಸೆಕೆಂಡ್ನಲ್ಲಿ ಸರ್ವ ಸಂಕಲ್ಪಗಳನ್ನು ಸಮಾವೇಶಿಸಿಕೊಂಡು 1 ಸೆಕೆಂಡ್ ಸಂಕಲ್ಪದಲ್ಲಿ ಸ್ಥಿತರಾಗಿ ಬಿಡಿ. ಯಾವಾಗ ಸರ್ವ ಕರ್ಮೇಂದ್ರಿಯಗಳ ಕರ್ಮಗಳ ಸ್ಮೃತಿಯಿಂದ ಭಿನ್ನ ಒಂದೇ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗುತ್ತೀರಿ, ಆಗ ಕರ್ಮಾತೀತ ಅವಸ್ಥೆಯ ಅನುಭವವಾಗುವುದು. ಓಂ ಶಾಂತಿ.